ಇವತ್ತಿನ ದಿನದ ಬಗ್ಗೆ ಹೇಳ್ತಾ ಇದ್ರಿ. ಸೊ ಇವತ್ತಿನ ದಿನ ಫಾಲೋ ಮಾಡಬೇಕಾಗಿರುವಂತಹ ಕಲರ್ ಆಗಿರ್ಬೋದು, ಕಲರ್ ಯಾವುದು, ಯಾವ ಕಲರ್ ನೆಗೆಟಿವ್ ಆಗುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ 100% ಎಲ್ಲರಿಗೂ ಕೂಡ ಒಂದು ಒಳ್ಳೆ ದಿನ ಅಂತ ಇರುತ್ತೆ. ಇವತ್ತು ಎಲ್ಲ ಬಣ್ಣನೂ ಆಗುತ್ತೆ ಮೇಡಮ್ ಅವರೇ, ಎಲ್ಲ ಬಣ್ಣನೂ ಆಗುತ್ತೆ, ಪಕ್ಕ ಆಗುತ್ತೆ. ಎಲ್ಲರೂ ಕೂಡ ಎಲ್ಲ ಬಣ್ಣನೂ ಯೂಸ್ ಮಾಡಬಹುದು ಅಂತ ಹೇಳಿ. ಓಕೆ, ಮತ್ತೆ ಇದು ಹೇಳಿದ್ರೆ ಓಕೆ ಕಾಲರ್ ಇದ್ದಾರೆ, ಒಬ್ರು ಮಾತಾಡೋಣ. ಹಲೋ 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 ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಹಾಸನಿಂದ ಮಾಡ್ತಿದೀವಿ, ರಚನಾ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ರಚನಾ ಅವ್ರದ್ದು ಏನು ನಕ್ಷತ್ರ, ಏನು ಪ್ರಶ್ನೆ ಮೇಡಮ್ ಅವರೇ? ರೋಹಿಣಿ ನಕ್ಷತ್ರ 24/11. ಏನು ಪ್ರಶ್ನೆ ಮೇಡಮ್ ಅವರೇ? ಅವಳದು 2028 ರಾಹು ದಶೆ ಇದೆ, ಅದಕ್ಕೆ ಹೇಗಿದೆ ಅಂತ. ರಾಹು ಶಾಂತಿ ಮಾಡಿಸಿ ಕುಂಭಕೋಣ ಹೋಗಿ. ಅದು 8ನೇ ಮನೇಲಿದೆ. ಅದು ಸಾವು ನೋವು ಬರುತ್ತೆ. ಅದಕ್ಕೆ ಏನು ಹೇಳಿ? ಸಾವು ನೋವು ಆಗುತ್ತೆ. ಇಲ್ಲಾಂದ್ರೆ ಅವು ಯಾವಾಗಲೂ 8ನೇ ಮನೆ ಜ್ಯೋತಿಷದಲ್ಲಿ ಮರಣದ ಮನೆ. ಅದು ನನಗೆ ನಡೆದ್ರು ನಡೀರಿ, ಯಾರಿಗೆ ನಡೆದ್ರು ಸರಿ. ಏನು ಹೇಳಿ? ಮರಣ. ಯಾರಿಗೆ ನಡೆದ್ರು ಸರಿ. ಏನು ಹೇಳಿ? ಮರಣ ಮನೆ. ಮನೇಲಿ ಮರಣ ಮುದಾಗ ಬಾಸುತ್ತೆ. ಕೊಡಿ ಡೇಟ್ ಆಫ್ ಬರ್ತ್ ಹೇಳ್ತೀನಿ ನೋಡೋಣ. 24/11. 24/11. 2018. 2018. ಟೈಮಿಂಗ್ಸು ಬೆಳಿಗ್ಗೆ 8:26. 8:26. ಹಾಸನಲ್ಲಿ ಎಲ್ಲಿ ತಾಯಿ? ಹಾಸನಲ್ಲಿ KR ಪುರಂ. ಓಹೋ, ನಮ್ಮನೆ ಹತ್ರ. ನಮ್ಮನೆ KR ಪುರಂ ಗೊತ್ತಾ? ಗೊತ್ತು, ಬಂದಿದ್ದೀವಿ ನಾವು. 9ನೇ ಕ್ಲಾಸು. ಓ, 8ನೇ 11ನೇ ಮಲ್ಲಿದ್ದಾನೆ, 11ನೇ ಅಷ್ಟಮಕ್ಕೆ ಬಂದಾನೆ. ಮೇಡಮ್ ಅವರೇ, ಇದು ಲಾಭದಲ್ಲಿದೆ, ನಷ್ಟನ ಅನುಭವಿಸ್ತಾರೆ. ಹೆಣ್ಮಕ್ಳಿಗೆ ರಾಹು ದಶೆ ಒಳ್ಳೆಯದು. ಅವ್ರ ತಂದೆಗೆ ತೊಂದರೆ ಮಾಡುತ್ತೆ ಮೇಡಮ್ ಅವ್ರ. ಇದು ಇದಾರೆ ಅವರಪ್ಪ, ರಾಹು ದಶೆಯಲ್ಲಿ ಅವ್ರ ಅಪ್ಪನ ಅಟ್ಯಾಕ್ ಮಾಡುತ್ತೆ. ಏನಕ್ಕೆ ಮಾಡುತ್ತೆ ಅನ್ನೋದು ಹೇಳ್ತೀನಿ ಕೇಳಿ. ರಾಹು ಗ್ರಹ ಬಂದು 9ನೇ ಮಲ್ಲಿದ್ದು 9ನೇ ಹೋಗಿ 11 ಕೂತ್ಕೊತಾನೆ. 11ನೇ ಮತ್ತೆ ಲಗ್ನಕ್ಕೆ 12ನೇ ಮೇಲೆ ಶುಕ್ರ ಕೂತ್ಕೊತಾನೆ. ನಿಮಗೆ ಮೋಸ್ಟ್ಲಿ ನಿಮ್ಮ ಜಾತಕ ಗೊತ್ತು ಅನಿಸುತ್ತೆ ಮೇಡಮ್ ಅವ್ರ ಅಲ್ವಾ? ಒಂದು ಲೆವೆಲಿಗೆ ಗೊತ್ತಾ? ಗೊತ್ತು. ಅದಕ್ಕೆ ಕೇಳ್ತಾ ಇದ್ದೀನಿ. ಯಾಕೆಂದರೆ ರಾಹು ಶನಿ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ. ಏನು ಹೇಳಿ? ಪುಷ್ಯ ನಕ್ಷತ್ರದಲ್ಲೇ. ಹೌದು, ಪುಷ್ಯ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ. ಶನಿ ಏನಾಗುತ್ತೆ, ರಾಹುಗೆ ಕರೆಕ್ಟಾಗಿ 6ನೇ ಮನೆ 8ನೇ ಮನೆ ಇದೆ, ತಂದೆನ ಅಟ್ಯಾಕ್ ಮಾಡುತ್ತೆ ಮೇಡಮ್ ಅವರೇ. ಅವ್ರಿಗೆ ಅಲ್ಲಿ 1-2 ಸಲ ಆಕ್ಸಿಡೆಂಟ್ಗಳೆಲ್ಲ ಆಗಿದೆ. ಹೌದು, ಡೆತ್ ಕೂಡ ಪ್ರೆಡಿಕ್ಷನ್ ಹೇಳುತ್ತೆ ಇದು. ಏನು ಹೇಳಿ? ಇದು ಮಾಡೇ ಮಾಡುತ್ತೆ ಮೇಡಮ್ ಅವ್ರೆ. ಯಾಕಂದರೆ ಈ ಶನಿ ಬಂದು ಕೇತು ನಕ್ಷತ್ರದಲ್ಲಿ ಕೂತ್ಕೊಂಡವನೆ, ಮೂಲ ನಕ್ಷತ್ರದಲ್ಲಿ. ಹಾಗಾಗಿ ತಂದೆಗೆ ತುಂಬ ತೊಂದರೆ ಇದೆ. ಇದನ್ನು ಪರಿಹಾರ ಮಾಡ್ಕೊಳ್ಳಿ. ರಾಹು ಸಂಬಂಧಪಟ್ಟಂಥ ಸ್ಟೋನನ್ನು ಕೊಡ್ತೀನಿ, ದೇವ್ರ ಮೇಲೆ ಇಟ್ಟು ಪೂಜೆ ಮಾಡೋದು. ಅದೊಂದೇ ಗ್ರಹನ ನಾನು ಕೊಡೋದು ಮನೇಲಿಟ್ಟು ಪೂಜೆ ಮಾಡೋಕ್ಕೆ. ನೀವು ಅದನ್ನು ಆರ್ಡ್ರ್ ಹಾಕಬೇಕು, ಭಾಳ ಸಿಗೋದು ಕಷ್ಟ. ಅದನ್ನು ಇಟ್ಟು ದೇವ್ರ ಮನೇಲಿ ಪೂಜೆ ಮಾಡಿ, ಮತ್ತು ರಾಹು ಟೆಂಪಲ್ಗೆ ಹೋಗಿ ಪೂಜೆ ಮಾಡಿ, ಖಂಡಿತ ಅಲ್ಲಿ ಕೂಡ ಪ್ರೇಯರ್ ಮಾಡಿ ನೋಡಿ. ನನಗೂ ನನ್ನ ಜಾತಕದಲ್ಲಿ ರಾಹು ಗ್ರಹನೇ ನನ್ನನ್ನು ಸಾಯಿಸ್ತಾನೆ ಅಂತ ನನ್ನ ಜಾತಕದಲ್ಲಿ ಪ್ರೆಡಿಕ್ಷನ್ನು ನಾನು ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿ ತುಂಬ ಸರಿ ಹೇಳಿದ್ದೀನಿ. ನಿಮ್ಗೆ ನೆನಪಿದೆಯಾ? ಹೌದು, ನೆನಪಿದೆ. ಆದರೆ ಇವಾಗ ನನ್ನನ್ನು ಸಾಯಿಸಲ್ಲ, ಅವನು ಯೋಗ ಗ್ರಹ ಆಗಿದ್ದಾನೆ. ಏನು ಹೇಳಿ? ಯೋಗ ಆಗಿದ್ದಾನೆ. ನಾವು ಮಾಡಿ ಯೋಗ ಆಯ್ತಾರೆ. ಮತ್ತು ಅದನ್ನು ಯೋಗಕ್ಕೆ ತಿರುಗಿಸಿದ್ದೀನಿ. 100% ನನ್ನ ಲೈಫಲ್ಲಿ 6 ಸ್ವಾತಿ ಶತಭಿಷ ನಕ್ಷತ್ರ ಬೆಂಕಿ ಇಟ್ಬಿಡ್ತಾರೆ ನನ್ನ ಲೈಫಲ್ಲಿ. ಆದರೆ ನನ್ನ ಲೈಫಲ್ಲಿ ಮೊನ್ನೆ ನನ್ನ ಮಿರಾಕಲ್ ನಡೀತು. ನಾನು ಗೆಸ್ ಮಾಡಿದ್ದೆ, ಸ್ವಾತಿ ನಕ್ಷತ್ರ ನನ್ನ ಲೈಫಲ್ಲಿ ತುಂಬ ದೊಡ್ಡ ಖುಷಿನ ತಂದು ಕೊಡ್ತು. ಏನು ಹೇಳಿ? ಖುಷಿ ತಂದು ಕೊಡ್ತು. ನನ್ನ ಲೈಫಲ್ಲಿ ಆಗದಿರೋ ಖುಷಿ ತಂದು ಕೊಡ್ತು.